ಷೋಡಶ ಕಲೆ ಅಂತ ಹೇಳ್ತಾರೆ. ಆಗಸ್ಟಲ್ಲಿರ್ತಕ್ಕಂಥ ಚಂದ್ರ ನೀವೆಲ್ಲ ನೋಡೋ ಹಾಗೆ ದಿನದಿಂದ ದಿನಕ್ಕೆ ಒಂದೊಂದೇ ಕಲೆ ಹೆಚ್ಚುತ್ತಾ ಹುಣ್ಣಿಮೆಯ ದಿನದಂದು ಪೂರ್ಣ ಚಂದ್ರನಾಗಿ ಬೆಳಗ್ತಾನೆ. ಹಾಗೆ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಈ 3ನೇ ದಿನದ ಕಾರ್ಯಕ್ರಮ ಚಂದ್ರನೋಪಾದಿಯಲ್ಲಿ ದಿನದಿಂದ ದಿನಕ್ಕೆ ಅದು ಕಳೆ ಗಟ್ತಾ ಇದೆ. ಈಗ ತಾನೇ ಮಾತನಾಡಿದಂಥ ಗೋಪಿ ಅವರಿಗೆ ನಾವು ನಿತ್ಯವೂ ಮಾತನಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಕಾಲ ಅವ್ರಿಗೆ ಮಾತನಾಡಲಿಕ್ಕೆ ನಮ್ಮ ಸಮಯವನ್ನು ಅವ್ರಿಗೆ ಕೊಟ್ಟಿದ್ದರೆ ಇನ್ನೂ ನಿಮಗೆ ಖುಷಿಯಾಗ್ತಾ ಇತ್ತು ಅಂತ ಅನಿಸುತ್ತೆ. ನಾವು ಅವ್ರಿಗೆ ಕೇಳಿದ್ದೀವಿ, ನಮ್ಮದಿನ್ನೂ ಪ್ರತಿದಿನ ಮಾತನಾಡೋರಿದ್ದೀವಿ, ಇನ್ನೂ ಸ್ವಲ್ಪ ಮುಂದುವರಿಸ್ತೀರಾ ಅಂತ ಕೇಳಿದ್ದೀವಿ. ಅವರು ಗುರುಗಳ ಮೇಲಿನ ಅಭಿಮಾನದಿಂದ ಶ್ರದ್ಧೆಯಿಂದ ಇಲ್ಲ ತಾವೇ ಆಶೀರ್ವಚನ ದಯಪಾಲಿಸ್ರಿ ಅಂತ ಹೇಳಿ ಅವರು ವ್ಯಕ್ತಪಡಿಸಿದರು. ಈ ಸಭೆಯ ಆರಂಭದಲ್ಲಿ ಮಧ್ಯದಲ್ಲಿ BK ಮೋಹನ್ ರವರು ಕೌನ್ಸಿಲ್ರವರು ಎಷ್ಟೊಂದು ಅಭಿಮಾನದ ಮಾತಾಡಿದರು ಅಂದರೆ, ಈ ಹುಣ್ಣಿಮೆ ಇದು 70ನೇ ಹುಣ್ಣಿಮೆ ದೊಡ್ಡ ಗುರುಗಳ ಕಾಲದಿಂದ ಗಣನೆ ಮಾಡಿದರೆ ಇದು 100ನೆಯ ಹುಣ್ಣಿಮೆ ಇದೇ ಭದ್ರಾವತಿಯಲ್ಲಿ ಮತ್ತೊಮ್ಮೆ ಆಗಬೇಕು ಅಂತ ಹೇಳಿ ಅವರು ಆಸೆ ವ್ಯಕ್ತಪಡಿಸಿದರು. ಆಗ ನಮಗೆ ನೆನಪಾಗಿದ್ದು ಒಂದು ಸ್ವಾರಸ್ಯಕರವಾದಂಥ ಒಂದು ಪ್ರಾಸನ. ಒಬ್ಬ ವಯಸ್ಸಾದಂಥ ಮುದುಕ ದೇವರಲ್ಲಿ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾಗಿ, ನೀನೇನಾದರೂ ಕೇಳು, ಅದು ನಾನು ಕೊಡ್ತೀನಿ, ಅನುಗ್ರಹಿಸ್ತೀನಿ, ಆದರೆ ಒಂದೇ ಒಂದು ವರ ಕೇಳಬೇಕು, ನೀನು 2, 3 ಕೇಳೋ ಹಾಗಿಲ್ಲ, ಒಂದೇ ವರ ಕೇಳಬೇಕು ಅಂತ ಹೇಳಿ ದೇವರು ಅವನಿಗೆ ಹೇಳ್ತಾನೆ. ಅಜ್ಜ ಭಾಳ ಇಲ್ಲೋ ಯೋಚನೆ ಮಾಡಿದ. ನನ್ನ ಮೊಮ್ಮಕ್ಕಳು ಸುಖವಾಗಿರಲಿ ಅಂತ ಹೇಳಿದರೆ ಅದು ಒಂದೇ ಮೊಮ್ಮಕ್ಕಳಿಗೆ ಮಾತ್ರ ಆಗುತ್ತೆ, ನನಗೇನಾಗುತ್ತೆ, ನನ್ನ ಹೆಂಡ್ತಿಗೇನಾಗುತ್ತೆ. ಅದಕ್ಕೇನು ಮಾಡಿದ್ನಂತೆ, ಆ ಅಜ್ಜ ಕೇಳಿದ್ದು, ದೇವರೇ ನನ್ನ ಮರಿ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಉಣ್ಣೋದನ್ನು ನಾನು ಮತ್ತು ನನ್ನ ಪತ್ನಿ ಕಣ್ತುಂಬ ನೋಡಬೇಕು ಅಂಥ ವರವನ್ನು ಅನುಗ್ರಹಿಸು ಅಂತ ಕೇಳಿದ್ದಂತೆ. ಅರ್ಥವಾತ ನಿಮಗೆ? ನನ್ನ ಮರಿ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಉಣ್ಣೋದನ್ನು ನಾನು ಮತ್ತು ನನ್ನ ಧರ್ಮಪತ್ನಿ ಕಣ್ತುಂಬ ನೋಡಬೇಕು ಅಂದರೆ ಏನರ್ಥ? ಮರಿ ಮಕ್ಕಳು ಉಣ್ಣೋದನ್ನು ನೋಡಬೇಕು ಅಂದರೆ ಅಜ್ಜ ವಯಸ್ಸು ಎಷ್ಟಾಗಬೇಕು? 100 ಸಾಲದು ಅಲ್ಲ, 100 ಆಗಲ್ಲ. ಬಂಗಾರದ ತಟ್ಟೆಯಲ್ಲಿ ಉಣ್ಣಬೇಕು ಅಂತಂದರೆ ಶ್ರೀಮಂತಿಗೆ ಎಲ್ಲದನ್ನೂ ಕೇಳ್ದಂಗಾಯ್ತು. ಹಾಗೆ ನಮ್ಮ ಮೋಹನ್ರವರು 100ನೇ ಹುಣ್ಣಿಮೆ ಮಹೋತ್ಸವ ಇಲ್ಲಿ ಆಗಬೇಕು ಅಂದರೆ ನೀವೆಲ್ಲರೂ ಸಹ BK ಸಹೋದರರು ಸಹ ದೀರ್ಘಕಾಲ ಸುಖವಾಗಿ ಬಾಳಬೇಕು ಅನ್ನೋ ಒಂದು ಅರ್ಥ ಅವ್ರದಲ್ಲಿ ಅಡಗಿತ್ತು ಅಂತ ನಾವು ಭಾವಿಸ್ತೀವಿ. ಅದೇನು ಹುಣ್ಣಿಮೆ ಮಹೋತ್ಸವಕ್ಕೆ 100ನೇ ಹುಣ್ಣಿಮೆ ಮಹೋತ್ಸವಕ್ಕೆ ಎಷ್ಟು ಖರ್ಚು ಬರುತ್ತೋ ಏನೋ, ಈಗಲೇ ಸಂಗಮೇಶ್ವರ ವಾಗ್ದಾನ ಮಾಡಿಬಿಡ್ತಾರೆ, ಅದು ಎಷ್ಟು ಕೋಟಿ ಆದರೂ ನಾನು ಭರಿಸ್ತೇನೆ ಅಂತ ಹೇಳಿ ಸಂಗಮೇಶ್ವರ ಈಗಲೇ ವಾಗ್ದಾನ ಮಾಡ್ತಾರೆ. ಇಲ್ಲೇ ಪಕ್ಕದಲ್ಲಿದ್ದಾರೆ ಅವರು. ನೀವೆಲ್ಲ ಇಷ್ಟು ಕೂತು ಖುಷಿಯಿಂದ ಸಂಭ್ರಮದಿಂದ ಈ ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಿ ಅಂದರೆ ಇದರ ಹಿಂದೆ BK ಸಹೋದರರು ಮೋಹನ್ ಇವ್ರದ ಪಾತ್ರ ಭಾಳ ಇದೆ. ಇಲ್ಲಿ ಕಾಲಿಡೋ ಹಾಗಿದ್ದಿಲ್ಲ ಅಂತ ನಾವು ಕೇಳಿದ್ವಿ, ನಾವು ಕಣ್ಣಾರೆ ನೋಡಿದ್ದಿಲ್ಲ.
ಇಲ್ಲಿ ಕಾಲಿಡೋ ಹಾಗಿದ್ದಿಲ್ಲ. ಇಂಥ ಜಾಗವನ್ನು ಇಲ್ಲಿ ಬಂದು ನೀವು ಕುಳಿತು, ಈಗ 11:15 ಆಗಿ 11:20 ಆಗ್ತಾಯಿದೆ. ನಿಮ್ಮ ನಿಮ್ಮ ಮನೆಯಲ್ಲಿರೋ ಎಲ್ಲ ನೋವನ್ನು ಮರೆತು ನೀವಿಲ್ಲಿ ಇಷ್ಟು ಖುಷಿಯಾಗಿ ಆನಂದದಿಂದ ನೀವು ಇದ್ದೀರಿ ಅಂದರೆ ಇದರ ಹಿಂದೆ ಅವರ ಪಾತ್ರ ಇದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೀವಿ. ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ, ರಾಜಕಾರಣ ಮತ್ತು ಸಮಾಜ ಅಂತ ಹೇಳಿ, ಇಲ್ಲಿ ರಾಜಕಾರಣ ಮತ್ತು ಸಮಾಜ ಒಂದು ಮಾತನ್ನು ನಾವಿಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದೀವಿ. ರಾಜಕಾರಣ, ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಯವರು ಒಂದು ಪ್ರಶ್ನೆಯನ್ನು ಹಾಕಿದರು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವು ಮೂರರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿ. ಭಾಳ ಒಳ್ಳೆಯ ಪ್ರಶ್ನೆ ಅದು. ಯಾವುದು ದೊಡ್ಡದು? ನಾವು ದೀರ್ಘ ಆಲೋಚನೆ ಮಾಡಿದ್ದೀವಿ ಅದರ ಬಗ್ಗೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದು ಒಂದು ಟ್ರಯಾಂಗಲ್ ಇದ್ದಂಗೆ, ತ್ರಿಕೋಣ ಇದ್ದ ಹಾಗೆ. ತ್ರಿಕೋಣ ಹೈಸ್ಕೂಲ್ನಲ್ಲಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಗೊತ್ತಿದೆ. ತ್ರಿಕೋಣದಲ್ಲಿ ಪ್ರತಿಯೊಂದು ಕೋಣವು ಎಷ್ಟಿರುತ್ತೆ? 80 ಇರುತ್ತೆ. 60 ಇರುತ್ತೆ. 180 ತಾನೇ ಒಟ್ಟು? 180, 60 ಡಿಗ್ರಿ ಇರುತ್ತೆ. ಸಮಬಾಹುಗಳು ಇರ್ತವೆ ತ್ರಿಕೋಣ 60 ಡಿಗ್ರಿಯಲ್ಲಿ. ಹಾಗೆ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆಯಲ್ಲ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಮೂರೂ ಸಹ ಸರಿಸಮಾನ. ಯಾವುದು ಅದರಲ್ಲಿ ಹೆಚ್ಚು ಅಂತಂದರೆ ನಮ್ಮ ದೇಶದ ಸಂವಿಧಾನ. ಅದು ದೊಡ್ಡದು. ಶಾಸಕಾಂಗವೂ ದೊಡ್ಡದಲ್ಲ, ಕಾರ್ಯಾಂಗವೂ ದೊಡ್ಡದಲ್ಲ, ನ್ಯಾಯಾಂಗವೂ ದೊಡ್ಡದಲ್ಲ. ಇವು ಮೂರನ್ನೂ ಒಳಗೊಂಡಂತಹ ಸಂವಿಧಾನ ದೊಡ್ಡದು. ಕಾರ್ಯಾಂಗ ತಪ್ಪು ಮಾಡಿದರೆ ಕಾರ್ಯಾಂಗ ತಪ್ಪು ಮಾಡಿದರೆ ಶಾಸಕಾಂಗ ಕಿವಿ ಹಿಂಡುತ್ತೆ. ಶಾಸಕಾಂಗ ತಪ್ಪು ಮಾಡಿದರೆ ನ್ಯಾಯಾಂಗ ಕಿವಿ ಹಿಂಡುತ್ತೆ. ಆದರೆ ಶಾಸನ ಮಾಡಿರ್ತಕ್ಕಂಥದ್ದು ಮೀರ್ತಕ್ಕಂಥ ಅವಕಾಶ ನ್ಯಾಯಾಂಗಕ್ಕಿಲ್ಲ. ಸಂವಿಧಾನದ ಅಡಿಯಲ್ಲಿ ಏನಾದರೂ ತಪ್ಪು ಶಾಸನಗಳನ್ನು ಮಾಡಿದರೆ ಅದಕ್ಕನುಗುಣವಾಗಿ ಶಾಸಕಾಂಗಕ್ಕೆ ಚಾಟಿ ಕೊಡುತ್ತೆ ನ್ಯಾಯಾಂಗ. ಹೀಗಾಗಿ ಮೂರೂ ಸಹ ಒಂದಕ್ಕೊಂದಕ್ಕೆ ಒಂದು ಅವು ಸಂಬಂಧ ಇದೆ. ಅದು ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಈ ಅರ್ಥದಲ್ಲಿ ನಾವು ಗ್ರಹಿಸಬೇಕಾಗತ್ತೆ. ಸಂವಿಧಾನ ದೇಶಕ್ಕೆ ಹೇಗೆ, ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಹ ಅದಕ್ಕೆ ತಲೆಬಾಗಬೇಕು. ಧರ್ಮದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಧರ್ಮ ಗ್ರಂಥ ಅಂತ ಇದೆ. ಅದರಲ್ಲಿ ಹೇಗೆ ಮನುಷ್ಯ ನಡಿಬೇಕು ಅನ್ನುವ ನಿರ್ದೇಶನ ಇದೆ. ಅದು ಯಾವುದೇ ಧರ್ಮ ಇರಲಿ, ಅದು ಹಿಂದೂ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಫಾರ್ಸಿ ಇರಲಿ, ಸಿಖ್ ಇರಲಿ, ಯಾವುದೇ ಧರ್ಮ ಇರಲಿ, ಪ್ರತಿಯೊಂದು ಧರ್ಮದಲ್ಲಿಯೂ ಕೆಲವು ನಿರ್ದೇಶನಗಳಿದ್ದಾವೆ. ಆ ನಿರ್ದೇಶನಗಳನ್ನಂತೆ ಆಯಾಯ ಧರ್ಮೀಯರು ನಡೀತಾ ಇಲ್ಲ. ಹಾಗೆಯೇ ನಮ್ಮ ದೇಶದ ಸಂವಿಧಾನ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಸಂವಿಧಾನದ ನಿಯಮ ಅಡಿಯಲ್ಲಿ ಜನರು ನಡೀತಾ ಇಲ್ಲ. ಇದು ದೊಡ್ಡ ದುರಂತ. ನಾವೆಲ್ಲ ಭಾರತೀಯರು ಅಂತ ಹೇಳಿ ಆರಂಭದಲ್ಲಿ ಒಂದು ಒಳ್ಳೆ ಕವಿತೆಯನ್ನು ನೀವು ಕೇಳಿದ್ರಿ.
ಭಾರತೀಯರು ಅನ್ನೋ ಭಾವನೆ, ಅಭಿಮಾನ ಕೇವಲ ಸ್ವತಂತ್ರ ಭಾರತದಲ್ಲಿ ಬಂದದ್ದಲ್ಲ, ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಆ ಭಾವನೆ ಇತ್ತು. ಸನ್ಮಾನ್ಯ ಸಭಾಪತಿಗಳಾಗಿದ್ದಂಥ ಶಂಕರಮೂರ್ತಿಯವರು ನಿಮ್ಮೆದುರಿಗೆ ಒಂದು ಪ್ರಶ್ನೆ ಹಾಕಿದ್ದು, ನಮ್ಮ ವಿದ್ಯಾಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಸಿರಿಗೆರೆಗೆ ಬಂದಾಗ ನಮ್ಮ ವಿದ್ಯಾರ್ಥಿಗಳು, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿದರು. ಅವ್ರಿಗೆ ಆ ಪ್ರಶ್ನೆ ಹಾಕಿದ್ರು, ಇವತ್ತೇನು ಪ್ರಶ್ನೆ ಎತ್ತಿದ್ರು ಅದೇ ಪ್ರಶ್ನೆನಲ್ಲಿ ಹಾಕಿದರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ ಅಂತ ಹೇಳಿ. ತಕ್ಷಣವೇ ವಿದ್ಯಾರ್ಥಿಗಳು ಉತ್ತರ ಕೊಟ್ಟರು, ಆಗಸ್ಟ್ 15, 1947 ಅಂತ ಹೇಳಿ. ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಯಾವಾಗ ಅಂತ ಅವರು ಮರು ಪ್ರಶ್ನೆ ಹಾಕಿದರು. ಪಾಪ ವಿದ್ಯಾರ್ಥಿಗಳು ಮೌನ ಧರಿಸಿದರು, ನಿರುತ್ತರರಾದರು. ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಅವರೇ ಉತ್ತರ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಸ್ವಲ್ಪ ಹೊತ್ತು ಕಾಯಿಸಿ ಅವ್ರು ಹೇಳಿದರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಯಾವಾಗ ಅಂತ ನನಗೂ ಗೊತ್ತಿಲ್ಲ ಅಂತ ಶಂಕರಮೂರ್ತಿಯವರು ಹೇಳಿದರು. ಅದು ನಮ್ಮ ಚಿಂತನೆ ಹೇಗೆ ನಡೆದಿತ್ತು ಆವಾಗ ಅಂತ ಹೇಳಿದರೆ, ಅದನ್ನು ಒಂದು ಲೇಖನದಲ್ಲಿ ಬರೆದಿದ್ವಿ ಹಿಂದೆ, ಅದನ್ನು ಇಲ್ಲಿ ಪುನರುಚ್ಚರಿಸ್ತೀವಿ. ನಮ್ಮ ದೇಶ ಕಿತ್ತೂರು ರಾಣಿ ವೀರರಾಣಿ ಚೆನ್ನಮ್ಮ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರು ಬ್ರಿಟಿಷರ ವಿರುದ್ಧ ಏಕಾಂಗಿಗಳಾಗಿ ಕತ್ತಿ ಝಳಪಿಸಿದಂತೆ ಭಾರತದ ವಿವಿಧ ಪ್ರಾಂತ್ಯಗಳನ್ನು ಆಳುತ್ತಿದ್ದ ಎಲ್ಲ ರಾಜ ಮಹಾರಾಜರುಗಳು ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೇ ಇದ್ದಾಗ ಭಾರತದ ಸ್ವಾತಂತ್ರ್ಯ ಕಳೆದು ಹೋಯಿತು ಅಂತ ನಮಗೆ ಅನ್ನಿಸ್ತು. ಕೆಲವು ದಿನಗಳ ನಂತರ, ಈ ಕಾರ್ಯಕ್ರಮ ನಡೆದ ಕೆಲವು ದಿನಗಳ ನಂತರ ಇಂಗ್ಲೆಂಡ್ನಿಂದ ಒಬ್ಬ ಭಾರತೀಯ ಮಹಿಳೆ, ನಮ್ಮ ಮಠದ ನಿಕಟ ಸಂಪರ್ಕವುಳ್ಳಂಥ ಶಿಷ್ಯೆ ಭಾರತಕ್ಕೆ ಬಂದಾಗ ಇದೇ ಪ್ರಶ್ನೆ ಕೇಳಿದ್ವಿ. ನಮ್ಮ ಶಂಕರಮೂರ್ತಿಯವರ ವಿಧಾನ ಸಭೆಯ ಸಭಾಪತಿಗಳಾಗಿದ್ದವರು ಹೀಗೆ ಕೇಳಿದರು, ನಿಮಗೇನನಿಸುತ್ತೆ ಅಂತ ನಾವು ಬ್ರಿಟನ್ನಲ್ಲಿರ್ತಕ್ಕಂಥ ನಮ್ಮ ಮಠದ ಶಿಷ್ಯೆ ಅವ್ರಿಗೆ ಕೇಳಿದ್ದೀವಿ. ಅವ್ರ ಉತ್ತರ ಕೊಟ್ಟದ್ದು ಅವರ ಉತ್ತರ ಆಂಗ್ಲ ಭಾಷೆಯಲ್ಲಿ ಹೇಗಿತ್ತು: ವಿ ಲಾಸ್ಟ್ ಅವರ್ ಫ್ರೀಡಮ್ ಟು ಅವರ್ ಪಾಲಿಟಿಷಿಯನ್ಸ್ ಆನ್ ದಿ ವೆರಿ ಡೇ ಆಫ್ 15th August 1947. ನಮ್ಮ ದೇಶದ ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಆಗಸ್ಟ್ 15, 1917 ಅಂತ ಹೇಳಿದರು. ಸ್ವಾತಂತ್ರ್ಯ ಬಂದದ್ದು 15 ಆಗಸ್ಟ್ 1947 ಅಂತ ಹೇಳಿದರೆ, ನಾವು ತಿಳ್ಕೊಂಡಿದ್ರೆ ಸ್ವಾತಂತ್ರ್ಯ ಕಳೆದು ಹೋಗಿದ್ದೇ ಆವಾಗ ಅಂತ ಆ ಮಹಿಳೆ ಉತ್ತರ ಕೊಟ್ಟರು. ಅದಕ್ಕೆ ಕಾರಣ ಏನು ಅಂದರೆ, ಅವರ ಕಂಟ್ರಿ ಗಾಟ್ ಡಿವೈಡೆಡ್ ಆ್ಯಂಡ್ ದಿ ಬೋತ್ ದಿ ಆರ್ಮ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಆಫ್ ಮದರ್ ಇಂಡಿಯಾ ವರ್ ಕಟ್ ಆಫ್ ಬೈ ಅವರ್ ಪಾಲಿಟಿಷಿಯನ್ಸ್ ಆ್ಯಂಡ್ ಮೇಡ್ ಹರ್ ಡಿಸೇಬಲ್ಡ್ ಅಂತ ಹೇಳಿ. ಭಾರತ ಮಾತೆಯ ಎರಡೂ ತೋಳುಗಳನ್ನು ಆಗಸ್ಟ್ 15/47 ಕತ್ತರಿಸಿ ಹಾಕಿದ್ರು ನಮ್ಮ ರಾಜಕಾರಣಿಗಳು. ಅವತ್ತು ನಮ್ಮ ಸ್ವಾತಂತ್ರ್ಯ ಕಳೆದು ಹೋಯಿತು ಅಂತ ಅವರು ದುಃಖ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಎಷ್ಟರ ಮಟ್ಟಿಗೆ ಬೇರೂರಿತ್ತು ಅನ್ನೋದಕ್ಕೆ ಅದೇ ಕ್ರೀಡಾಮೇಳದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರಲ್ಲ, ಅವರು ಹೇಳಿದ ಒಂದು ಘಟನೆ ನಮಗೆ ತುಂಬ, ಅದು ಬಹಳ ನಮ್ಮನ್ನು ತುಂಬ ಭಾವುಕರನ್ನಾಗಿ ಮಾಡಿತು. ಜರ್ಮನಿಯಲ್ಲಿ 1932ರಲ್ಲಿ 1936ರಲ್ಲಿ ಜರ್ಮನಿಯಲ್ಲಿ ಒಲಿಂಪಿಕ್ಸ್ ಕ್ರೀಡೆ ಏರ್ಪಾಡಾಗಿತ್ತು. 1936 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತವಾಗಿ 11 ವರ್ಷ ಮುಂಚೆ ಆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತದಿಂದ ಹಾಕಿ ತಂಡ ಅಲ್ಲಿಗೆ ಹೋಗಿತ್ತು ಆಡಲಿಕ್ಕೆ ಅಂತ ಹೇಳಿ.
ಮೊದಲನೆಯ ಸುತ್ತಿನಲ್ಲಿ ಜರ್ಮನಿ ಮತ್ತು ಭಾರತೀಯ ತಂಡದ ಮಧ್ಯೆ ಪ್ರದರ್ಶನ ಪಂದ್ಯ ಅಂತ ಮಾಡ್ತಾರೆ ಆರಂಭದಲ್ಲಿ ಯಾವುದೇ ಆಟದಲ್ಲಿ. ಆ ಪ್ರದರ್ಶನ ಪಂದ್ಯದಲ್ಲಿ ಭಾರತೀಯ ತಂಡ ಸೋಲ್ತು. ಜರ್ಮನಿ 4 ಗಳಿಸಿದರೆ ಗೋಲನ್ನು ಭಾರತೀಯ ತಂಡ 1 ಗಳಿಸಿ ಸೋಲ್ತು. ಹೀಗಾಗಿ ಅಲ್ಲಿರ್ತಕ್ಕಂಥ ಭಾರತೀಯರಿಗೆ ಬಹಳ ನೋವುಂಟಾಗಿ ಅವರು ಭಾರತಕ್ಕೆ ಕರೆ ಮಾಡಿ ಅವರು ಕೇಳಿಕೊಂಡ್ರು, ಒಬ್ಬರು ಒಳ್ಳೆಯ ಆಟಗಾರರನ್ನು ನೀವು ಕಳಿಸ್ಕೊಡಿ, ನಮ್ಮ ತಂಡ ಇಲ್ಲಿ ಸೋಲ್ತಾ ಇದೆ ಅಂತ ಹೇಳಿ. ಆಗ ಬ್ರಿಟಿಷ್ ಅಧಿಕಾರಿಗಳು ಪಂಜಾಬ್ ಬ್ರಿಟಿಷ್ ಸೇನಾಧಿಕಾರಿ ಒಬ್ಬ ಕ್ಯಾಪ್ಟನ್ ಅಲಿ ಇಕ್ತೆದಾರ್ ಶಾ ಅಂತ ಒಬ್ಬರಿದ್ದರು ಇಲ್ಲಿ ಭಾರತೀಯ ಸೇನೆಯಲ್ಲಿ, ಒಳ್ಳೆಯ ಆಟಗಾರ. ಅವನು ಕಳಿಸ್ಕೊಡ್ರಿ ಅಂತ ಭಾರತೀಯ ನಾಗರಿಕರು ಜರ್ಮನಿಲಿರೋರು ಕೇಳಿದರು. ಆದರೆ ಬ್ರಿಟಿಷ್ ಸೇನಾಧಿಕಾರಿ ಒಪ್ಪಲಿಲ್ಲ. ಅದರ ಬದಲು ಒಬ್ಬ ಪಂಜಾಬ್ ರೆಜಿಮೆಂಟಿನ ಸಾಮಾನ್ಯ ಸಿಪಾಯಿ, ಆರ್ಡಿನರಿ ಸೋಲ್ಜರ್, ಅವನ ಹೆಸರು ಧ್ಯಾನ್ ಚಂದ್ ಅಂತ ಹೇಳಿ ಅವನು ಕಳಿಸಿದರು. ಅವನು ಜರ್ಮನಿಗೆ ಇನ್ನೇನು ಆಟ ಶುರುವಾಗಬೇಕು ಆ ಹೊತ್ತಿಗೆ ವಿಮಾನದಲ್ಲಿ ಜರ್ಮನಿಗೆ ಹೋಗ್ತಾನೆ. ಅಲ್ಲಿ ಆಟ ಆಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಆಟವನ್ನು ನೋಡಲಿಕ್ಕೆ ಅಂತ ಹಿಟ್ಲರ್ ಕೂತಿರ್ತಾನೆ. ಹಿಟ್ಲರ್ ನಮ್ಮ ದೇಶ ಗೆಲ್ಲುತ್ತೆ ಅಂತ ಹೇಳಿ ಹಿಟ್ಲರ್ ಕೂತ್ಕೊಳ್ತಾನೆ, ನೋಡ್ತಾ ಇರ್ತಾನೆ. ಆದರೆ ಜರ್ಮನಿ ತಂಡ ಈ ಧ್ಯಾನ್ ಚಂದ್ ಹೋಗಿ ಆಟ ಆಡೋಕ್ಕೆ ಶುರು ಮಾಡಿದ ಮೇಲೆ ಅದು ಇದನ್ನು ಗೋಲ್ ಪಡೀಲಿಕ್ಕೆ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂತ ಹೇಳಿದರೆ, ಆಟ ಆಡುವಾಗ ಇದೇನಿರುತ್ತಲ್ಲ, ಅದು ಏನು ಹೇಳ್ತೀರಿ ಅದಕ್ಕೆ, ಸ್ಟಿಕ್ ಇರುತ್ತಲ್ಲ, ಕೋಲು, ಇದ್ರದ್ದು ಏನು ಹೇಳ್ತೀರಿ ಅದಕ್ಕೆ, ಹಾಕಿ ಸ್ಟಿಕ್, ಅದು ಅವನ ಬಾಯಿಗೆ ಅವನ ಹಲ್ಲಿಗೆ ಬಡಿದು ಬಿಡುತ್ತೆ. ಹಲ್ಲು ಉದುರು ಹೋಗಿಬಿಡುತ್ತೆ. ಅವನು ಕೆಳಗೆ ಬೀಳ್ತಾನೆ, ತುಂಬ ರಕ್ತಸ್ರಾವ ಆಗುತ್ತೆ. ಆಮೇಲೆ ಅವನು ಸುಧಾರಿಸ್ಕೊಂಡು ಮತ್ತೆ ಅವನು ಆಟ ಆಡ್ತಾನೆ. ಆ ಚಪ್ಪಲಿ ಇದಿರ್ತಲ್ಲ, ಶೂ ಇರುತ್ತಲ್ಲ, ಆ ಶೂ ಎಲ್ಲ ಬಿಸಾಡಿ ಒಂದು ಆರ್ಡಿನರಿ ಶೂ ಧರಿಸ್ಕೊಂಡು ಅವನು ವೀರಾವೇಶದಿಂದ ಆಟ ಆಡ್ತಾನೆ. ಆಗ ಭಾರತ ತಂಡ 8 ಗೋಲು ಪಡೆದು ಒಂದೇ ಒಂದು ಗೋಲು ಜರ್ಮನಿ ಪಡೆಯುತ್ತೆ. ಹೀಗೆ 8 ಗೋಲನ್ನು ಹೊಡೆದು ಭಾರತ ತಂಡ ಗೆಲ್ಲುತ್ತೆ. ಅದು ನೋಡ್ತಿದ್ದ ಹಾಗೇ ಅವನು ಹಿಟ್ಲರ್ ಇದ್ನಲ್ಲ, ಅವನು ಭಾಳ ಬೇಸರದಿಂದ ಹೊರಟೋಗಿಬಿಡ್ತಾನೆ. ಭಾರತ ಗೆದ್ದ ಆ ಒಂದು ಆಟ ಗೆಲ್ಲಿಸಿದಂಥ ಧ್ಯಾನ್ ಚಂದನನ್ನು ಹಿಟ್ಲರ್ ಕರೆಸ್ತಾನೆ. ಅವನ್ನ ಖಾಸಗಿಯಾಗಿ ಅವನ ಹತ್ರ ಮಾತಾಡ್ತಾನೆ. ನೋಡು, ನೀನೇನಾಗಿ, ಅವನ ಪ್ರಶ್ನೆ, ಡೈಲಾಗ್ ಇದು ಜರ್ಮನಲ್ಲಿದೆ, ಅದನ್ನು ನಾವು ಕನ್ನಡಕ್ಕೆ ತರ್ಜಮೆ ಮಾಡಿದ್ದೀವಿ. ಅದು ಆ ಸಂಭಾಷಣೆಯನ್ನು ಓದಿ ಹೇಳ್ತೀವಿ ನಿಮಗೆ. ಹಿಟ್ಲರ್ ಕೇಳ್ತಾನೆ, ನಿನ್ನ ತಂಡ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ಆಟ ಆಡಿದೆ, ಅಭಿನಂದನೆಗಳು. ನಿನಗೇನೋ ಗಾಯವಾಯಿತು ಎಂದು ತಿಳಿದು ಬಂತು, ಈಗ ಹೇಗಿದ್ದೀಯಾ ಅಂತ ಕೇಳ್ತಾನೆ ಹಿಟ್ಲರ್. ಧ್ಯಾನ್ ಚಂದ್, ಇಂದಿನ ಸ್ಪರ್ಧೆಯಲ್ಲಿ ನನ್ನ ಒಂದು ಹಲ್ಲನ್ನು ಜರ್ಮನಿಯ ಕ್ರೀಡಾಂಗಣದಲ್ಲಿ ನೆಟ್ಟಿದ್ದೇನೆ. ನನ್ನ ಒಂದು ಹಲ್ಲನ್ನು ಜರ್ಮನಿಯ ಕ್ರೀಡಾಂಗಣದಲ್ಲಿ ನೆಟ್ಟಿದ್ದೇನೆ. ಈಗ ಪರವಾಗಿಲ್ಲ, ನಿಮ್ಮ ಆದರಾತಿಥ್ಯಕ್ಕೆ ಧನ್ಯವಾದಗಳು ಅಂತ. ಮುಂದೆ ಹಿಟ್ಲರ್ ನಗುತ್ತಾ, ನೀನು ಹಾಕಿ ಆಡದೇ ಇದ್ದಾಗ ಏನು ಕೆಲಸ ಮಾಡ್ತೀಯ ಅಂತ ಕೇಳ್ತಾನೆ. ಧ್ಯಾನ್ ಚಂದ್ ಹೇಳ್ತಾನೆ, ಭಾರತೀಯ ಸೈನ್ಯದಲ್ಲಿ ನಾನೊಬ್ಬ ಸಾಧಾರಣ ಸಿಪಾಯಿ. ಹಿಟ್ಲರ್, ನಿನ್ನ ಹಾಗೆಯೇ ನಾನು ಒಬ್ಬ ಸಾಧಾರಣ ಸಿಪಾಯಿ ಆಗಿದ್ದೆ. ಬ್ರಿಟಿಷರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸುವುದಿಲ್ಲ. ನನ್ನ ಜರ್ಮನ್ ಸೈನ್ಯದಲ್ಲಿ ನಿನ್ನನ್ನು ಒಬ್ಬ ಆಫೀಸರನ್ನಾಗಿ ಮಾಡ್ತೀನಿ, ನನ್ನ ನಾಜಿ ಸೈನ್ಯಕ್ಕೆ ಸೇರ್ತೀಯಾ ಅಂತ ಕೇಳ್ತಾನೆ. ಕೆಲ ಹೊತ್ತು ಮೌನ ಆವರಿಸುತ್ತೆ. ಧ್ಯಾನ್ ಚಂದ್ ಒಪ್ಪಬಹುದು ಅಂತ ನಿರೀಕ್ಷೆಯಲ್ಲಿ ಹಿಟ್ಲರ್ ಇರ್ತಾನೆ, ನಾಜಿ ಸೈನಿಕರು ಇರ್ತಾರೆ. ಅವನ ಮುಖವನ್ನು ಸೂಕ್ಷ್ಮವಾಗಿ ನೋಡ್ತಾರೆ. ಆಗ ಧ್ಯಾನ್ ಚಂದ್ ಹೇಳ್ತಾನೆ, ನೀವು ತೋರಿದ ಗೌರವಾಧಾರಗಳಿಗೆ
ಮತ್ತು ಧಾರಾಳತನಕ್ಕೆ ಧನ್ಯವಾದಗಳು. ಭಾರತದಲ್ಲಿ ನಾನಿರುವ ಸಿಪಾಯಿ ಹುದ್ದೆ ಎಷ್ಟೇ ಚಿಕ್ಕದಾದರೂ ನಾನೊಬ್ಬ ಭಾರತೀಯ. ಭಾರತ ನನ್ನ ಮಾತೃಭೂಮಿ. ನಾನು ಭಾರತೀಯನಾಗಿಯೇ ಇರುತ್ತೇನೆ. ನಮ್ಮ ಜನರೊಡನೆ ಇರಲು ಬಯಸುತ್ತೇನೆ. ನೀವೇನೇ ಕ್ಯಾಪ್ಟನ್ ಮಾಡ್ತೀನಿ ಅಂದರೂ ಕೂಡ ನಿಮ್ಮ ದೇಶಕ್ಕೆ ನಾನು ಬರೋದಿಲ್ಲ, ನಿಮ್ಮ ಸೈನ್ಯಕ್ಕೆ ಸೇರಲ್ಲ ಅಂತ ಹೇಳ್ತಾನೆ. ಇದು ರಾಷ್ಟ್ರ ಪ್ರೇಮ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಭಾರತೀಯರ ರಾಷ್ಟ್ರ ಪ್ರೇಮ, ನಾವು ಭಾರತೀಯರು ಅನ್ನೋದು. ಆ ರಾಷ್ಟ್ರ ಪ್ರೇಮ ನಮ್ಮಲ್ಲಿ ಈಗಿದೆಯೇ ಅನ್ನುವ ಆತ್ಮವಿಮರ್ಶೆಯನ್ನು ನಾವು ನೀವೆಲ್ಲರೂ ಕೂಡ ಮಾಡ್ಕೋಬೇಕು. ಇವತ್ತು ಬೆಳಗ್ಗೆ ರಾಷ್ಟ್ರಧ್ವಜಾರೋಹಣ ಮಾಡಿದ್ದೀವಿ. ಇವತ್ತು ಏನು ನಮ್ಮ ಏನು ಕಾರ್ಯಕ್ರಮ ಇವತ್ತಿದೆಯಲ್ಲ, ಸಂವಿಧಾನಕ್ಕೆ ಗಣರಾಜ್ಯೋತ್ಸವದ ಒಂದು ಏನು ಧ್ವಜಾರೋಹಣ ಇತ್ತು. ಎಷ್ಟು ಜನ ಇದ್ದರು? ಎಲ್ಲ ವಿದ್ಯಾರ್ಥಿಗಳು, ಕೆಲವರು ಅಧಿಕಾರಿಗಳು, ಒಂದು 50-100 ಇರ್ಬೋದಷ್ಟೇ. ನಮ್ಮ ಜನರಿಗೆ ಯಾವಾಗ ಖುಷಿ ಆಗುತ್ತೆ, ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಯಾವಾಗ ಖುಷಿ ಆಗುತ್ತೆ ಅಂದರೆ ಅದು ಭಾನುವಾರ ದಿವಸ ಬರಬಾರ್ದು. ಬೇರೆ ವರ್ಕಿಂಗ್ ಡೇಸ್ನಲ್ಲಿ ಬಂದರೆ ಭಾಳ ಖುಷಿ ಆಗುತ್ತೆ ಹೊರತು ಭಾನುವಾರ ದಿವಸನೇ ಬಂದರೆ ಹಾಳಾದ್ದು. ಈ ಗಣರಾಜ್ಯೋತ್ಸವ ಭಾನುವಾರ ಬಂತ, ಸ್ವಾತಂತ್ರ್ಯೋತ್ಸವ ಈಗ ಭಾನುವಾರ ಬಂತ, ಈ ಬೇರೆ ದಿನ ಬಂದಿದ್ರೆ, ಶನಿವಾರ ಬಂದಿದ್ರೆ, ಸೋಮವಾರ ಬಂದಿದ್ರೆ ರಜೆ ಹಾಕಿ ನಾವೆಲ್ಲ ಹೋಗ್ಬೋದಾಗಿತ್ತು ಅಂತ ಶಪಿಸ್ತಿರೋದೇ ಇಲ್ಲ. ನೀವು ಆತ್ಮವಿಮರ್ಶೆ ಮಾಡಿಕೊಳ್ಳಿ. ನಾವು ಹೇಳೋದೇವು, ನಮ್ಮ ಸರ್ಕಾರ, ನಮ್ಮ ಸಂಗಮೇಶ್ವರು ಹೇಳೋದು, ಇನ್ನು ಮುಂದೆ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಯಾವ ದಿನವೂ ರಜೆ ಕೊಡಕೂಡದು. ಯಾಕೆ? ಗಣರಾಜ್ಯೋತ್ಸವದ ಹಿನ್ನೆಲೆ ಏನು, ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಏನು, ಅದನ್ನು ತರಗತಿಗಳಲ್ಲಿ ವಿಶೇಷವಾಗಿ ಆ ದಿನ ಏನೇನು ಅದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಅನ್ನೋದನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, ಯಾರಾದರೂ ಗಣ್ಯ ವ್ಯಕ್ತಿಗಳು ಸತ್ತರು ಅಂದರೆ ರಜೆ ಕೊಟ್ಬಿಡ್ತಾರೆ ಶಾಲೆಗೆ. ಮಕ್ಕಳು ವಾಪಸ್ ಬಂದು ಮನೆಗೆ ಬಂದಾಗ ತಂದೆ ತಾಯಿಗಳು ಕೇಳ್ತಾರೆ, ಯಾಕಪ್ಪ ಇವತ್ತು ಬೇಗ ಬಂದೆ? ಅದು ಯಾರೋ ಸತ್ತಿದಾರಂತೆ ಅಂತ. ಕೇಳಿದ್ರಲ್ಲ, ಯಾರೋ ಸತ್ತಿದಾರಂತೆ ಅಂತ. ಭಾಳ ಗಣ್ಯ ವ್ಯಕ್ತಿಗಳು ಅಂತ ನೀವು ಹೇಳ್ತೀರಿ, ಯಾರೋ ಸತ್ತಿದಾರಂತೆ ಅಂದರೆ ಮಕ್ಕಳ ದೃಷ್ಟಿಯಲ್ಲಿ ಅವ್ರು ಯಾರು ಗಣ್ಯ ವ್ಯಕ್ತಿಗಳ ಪರಿಚಯನೂ ಆಗಲ್ಲ. ಯಾರ ದಿನ ಹಾಗಾಗುತ್ತೋ ಮಕ್ಕಳಿಗೆ ವಿಶೇಷವಾಗಿ 1 ಗಂಟೆ ಆ ವ್ಯಕ್ತಿಗಳ ಬಗ್ಗೆ ರಜಾ ಕೊಡೋ ಬದಲು ಆ ವ್ಯಕ್ತಿಗಳ ಬಗ್ಗೆ, ಅವರ ಸಾಧನೆಗಳೇನು, ಏನು ಅವರು ಮಾಡಿದರು ದೇಶಕ್ಕಾಗಿ, ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ತರಗತಿಯನ್ನು ಮಾಡಿ ಮುಂದಿನ ತರಗತಿಗಳು ನಡೆಸಬೇಕು ಅಂತ ನಾವು ಬಯಸೋದು. ಒಮ್ಮೆ ಒಂದು ಘಟನೆ ಘಟಿಸ್ತು ಸಿರಿಗೆರೆಯಲ್ಲಿ. ಸ್ವಾತಂತ್ರ್ಯೋತ್ಸವ ದಿನನೋ ಗಣರಾಜ್ಯೋತ್ಸವ ದಿನನೋ ನೆನಪಿಲ್ಲ ನಮಗೆ. ಆಗ ನಮ್ಮ ವಿದ್ಯಾರ್ಥಿಗಳು ಊರಲ್ಲೆಲ್ಲ ಪಥಸಂಚಲನ ಮಾಡಿ ಮಾರ್ಚ್ ಪಾಸ್ಟ್ ಮಾಡಿ ಬಂದರು. ನಾವು ಧ್ವಜ ಕಟ್ಟೆ ಹತ್ತಿರ ಅಲ್ಲೇ ಹಾಸ್ಟೆಲ್ನಲ್ಲಿ ಕೂತಿದ್ವಿ. ಸಾಲಾಗಿ ಹೋಗ್ತಿದ್ರು. ಆಗ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಯನ್ನು ಅಲ್ಲಿ ಹೋಗ್ತಾ ಇದ್ನಲ್ಲ, ಬಾರಪ್ಪ ಇಲ್ಲಿ ಅಂತ ಹೇಳಿದ್ವಿ. ಏನು ಓದ್ತಿದೆಯೋ ಅಂದು. ನಾನು 8ನೇ ತರಗತಿ ಓದ್ತಿದ್ದೀನಿ. ಇವತ್ತೇನಿದೆಯೋ ಅಂತ ಕೇಳಿದ್ದೀವಿ. ನಮ್ಮ ನಿರೀಕ್ಷೆ ಇವತ್ತು ಏನು ಗಣರಾಜ್ಯೋತ್ಸವ ಇದೆ ಅಂತ ಹೇಳ್ತಾನೆ ಅಂದರೆ ಅವನು ಕೊಟ್ಟ ಉತ್ತರ ಏನು, ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಅಂತ ಹೇಳ್ದ ಅವನು. ಇವತ್ತೇನಿದೆ ಅಂದರೆ ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಅಂತ. ನಮಗೆ ಆಶ್ಚರ್ಯ ಅದು ಏನಿದು ಅಂತ ವಾರ್ಡನ್ ಕರೆದ್ವಿ. ಏನಪ್ಪ ಇವನು ಹೀಗೆ ಹೇಳ್ತದಲ್ಲ ಏನೋ ಅಂದೆ. ಆಗ ನಮ್ಮ ವಾರ್ಡನ್ ಹೇಳಿದ, ಬುದ್ಧಿ, ಕಳೆದ ವರ್ಷ ಈ ಗಣರಾಜ್ಯೋತ್ಸವ ನಡೆಯುವಾಗ ಮಕ್ಕಳಿಗೆ ಏನು ಕೊಡ್ತೀರಿ ಅಂತ ಕೇಳಿದ್ವಿ. ಇದು ಕೊಡ್ತದೆ, ಏನು ಚಾಕ್ಲೇಟ್ ಕೊಡ್ತೀವಿ ಅಂದ್ವಿ ಅಂತ ಹೇಳಿದರು, ಕೊಡ್ತಾಯಿದ್ರಂತೆ. ನಾವು ಗಲಾಟೆ ಮಾಡಿದೆವು ವಾರ್ಡನಿಗೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿರ್ತಾರೆ ಮಕ್ಕಳು, ಬರೀ ಚಾಕ್ಲೇಟ್ ಕೊಟ್ಟೋದ್ರಿಂದ ಅವ್ರಿಗೆ ಏನು ಹೊಟ್ಟೆ ತುಂಬುತ್ತೆ, ಮುಂದಿನ ಸಾರಿ ನೀನು ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸು, ಹೊಟ್ಟೆ ತುಂಬ ಉಂಡ್ಲಿ ಅಂತ ಹೇಳಿದ್ವಿ ಅವನಿಗೆ. ನಾವು 1 ವರ್ಷ ಆಯಿತು, ನಾವು ಮರೆತು ಬಿಟ್ಟಿದ್ವಿ. ಆದರೆ ವಾರ್ಡನ್ ಮರೆಯದೆ ಮಾಡಿಸಿದ್ದ. ಅದರ ಸುವಾಸನೆ ಬಿದ್ದಿರ್ಬೇಕು ಆ ಹುಡುಗನಿಗೆ.
ಇವತ್ತೇನಿದೆಯಪ್ಪ ಅಂತ ಕೇಳಿದರೆ ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಅಂತ ಹೇಳಿದೆ. ಇಂಥದ್ದು ಸ್ವಾತಂತ್ರ್ಯೋತ್ಸವ ಇದೆ, ಗಣರಾಜ್ಯೋತ್ಸವ ಇದೆ, ಏನೂ ಗೊತ್ತಿಲ್ಲ. ಇನ್ನೊಮ್ಮೆ ಕೇಳಿದ್ವಿ, ಇಂದಿರಾ ಗಾಂಧಿಗೂ ಮಹಾತ್ಮ ಗಾಂಧಿಗೂ ಏನು ಸಂಬಂಧ ಅಂತ ಕೇಳಿದ್ವಿ. ಮಹಾತ್ಮ ಗಾಂಧಿ ಮಗಳು ಅಂತ. ನೋಡಿ, ಇದು ನಮ್ಮ ಇತಿಹಾಸದ ಪ್ರಜ್ಞೆನೇ ನಮ್ಮ ಮಕ್ಕಳಿಗಿಲ್ಲ. ನಾವು ಸ್ವಲ್ಪ ಕಣ್ಣು ಕೆಂಪು ಮಾಡಿದ ತಕ್ಷಣ ಇಲ್ಲ ಸೊಸೆ ಅಂತ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಸೊಸೆ ಅಂತ. ಏನು ಹೇಳಬೇಕು ಹೇಳಿ? ಇವತ್ತಿನ ಶಿಕ್ಷಣ ನಮ್ಮ ಮೈ ನವೆರು ಹೇಳಿಸ್ತಕ್ಕಂಥ ಭಾರತೀಯ ಇತಿಹಾಸವನ್ನು ಮಕ್ಕಳಿಗೆ ಮುಟ್ಟಿಸುವಲ್ಲಿ ವಿಫಲವಾಗಿದೆ. ಈ ಕಾರಣಕ್ಕಾಗಿ ನಾವು ಇಂತಹ ಕಾರ್ಯಕ್ರಮಗಳು ನಡೆಯುವಾಗ ಇವತ್ತಿಲ್ಲಿ BO ಅವ್ರು ಕರೆಸಿದ್ವಿ. ಇವತ್ತು ಎಷ್ಟು ಒಳ್ಳೆಯ ರಸಪ್ರಶ್ನೆ ಮಕ್ಕಳು ಭಾಗವಹಿಸಿದ್ರು. ಇಲ್ಲಿ ವಿದ್ಯಾರ್ಥಿಗಳಿದ್ದರು ಬರೀ ಒಂದು 50 ಜನಕ್ಕೆ ಜಾಸ್ತಿ ಇರಲಿಲ್ಲ. ನಾಳೆ ಏನು ಒಂದು ಭಾಷಣ ಇದೆ ಮಕ್ಕಳಿಂದ ಇಲ್ಲಿ, ಈ ನಾಡಿನಲ್ಲಿ ಕೈಗಾರಿಕೆಯ ಮಹತ್ವ ಅಂತಲೋ ಪಾತ್ರ ಅಂತಲೋ ಏನೋ ಭಾಷಣ ಇದೆ. ಅದಕ್ಕೆ ನಾವು ಸಂಗಮೇಶ್ವರ ಅವರಿಗೆ ಹೇಳಿ BO ಅವರಿಗೆ ಫೋನ್ ಮಾಡಿಸಿ ಕರೆಸಿ ಇಲ್ಲಿ ನಾಳೆ PUC ವಿದ್ಯಾರ್ಥಿಗಳು ಮತ್ತು SSLC ಪರೀಕ್ಷೆ ಇದೆಯಂತೆ, ಅವ್ರನ್ನ ಬಿಟ್ಟು 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಆ ಭಾಷಣವನ್ನು ಮಕ್ಕಳೇ ಮಾಡ್ತಾರೆ. ಭಾಷಣ ನಮ್ಮ ನಾಡಿನಲ್ಲಿ ಕೈಗಾರಿಕೆಯ ಮಹತ್ವ ಪಾತ್ರ ಅಂತ ಹೇಳಿ ಅದಕ್ಕೆ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಅದಕ್ಕೆ ನಾವು ಭಾಳ ಸಂತೋಷ ಆಗಿದೆ. ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೈಗಾರಿಕೆಯ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ 1923ರಲ್ಲಿ ಜನವರಿ 18ರಂದು ಇಲ್ಲಿ ಉದ್ಘಾಟನೆ ಆಗಿದ್ದು. 103 ವರ್ಷ ಆಯಿತು. ಈಗ ಅದನ್ನು ಪುನರುತ್ಥಾನ ಮಾಡಬೇಕು ಅಂತ ನಾವು ಮೊದಲನೇ ದಿನವೇ ನಮ್ಮ ಉಕ್ಕಿನ ಮತ್ತು ಇದು ಯಾವುದು ಖಾತೆ ಏನಿದೆ ಕಬ್ಬಿಣ ಉಕ್ಕಿನ ಮತ್ತು ಕೈಗಾರಿಕೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ನಾವು ಹೇಳಿದ್ದು ನಿಮಗೆ ಗೊತ್ತಿದೆ. ಖಂಡಿತ ಅವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಕರ್ನಾಟಕದವರಾಗಿ ನೆಚ್ಚಿನ ಕೇಂದ್ರ ಸಚಿವರಾಗಿ ಅದೊಂದು ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ಭದ್ರಾವತಿಯನ್ನು ಮೊದಲಿನ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ದೇವರೇ ಅವರನ್ನು ಕೇಂದ್ರ ಸಚಿವರನ್ನಾಗಿ ಅದೇ ಖಾತೆಗೆ ಸಚಿವರನ್ನಾಗಿ ಮಾಡಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ. ಅದಕ್ಕೆ ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೂ ಸಾಲದು ಅಂತ ಹೇಳಿ ನಮ್ಮ ಮಠದ ವತಿಯಿಂದ 5 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಯಾವ ಧೈರ್ಯದ ಮೇಲೆ ಹೇಳಿದ್ವಿ? ನಿನ್ನೆ ಹೇಳಿದಾಗೆ ಅದರಲ್ಲಿ 1 ಕೋಟಿ ಅಂತೂ ಗ್ಯಾರಂಟಿ. ನಮ್ಮ ಪಕ್ಕದಾಗ ಏನಿದಾರಲ್ಲ DK ಸಂಗಮೇಶ್ವರ ಅವರು ಖಂಡಿತವಾಗಿ 1 ಕೋಟಿ, ಸ್ವಲ್ಪ ನಾವು ಜೋರು ಮಾಡಿದರೆ ಇನ್ನೂ ಜಾಸ್ತಿ ತಗೋಬೋದು ಅಂತ ನಾವು ಭಾವಿಸ್ತೀವಿ. ತಿಳಿತೆ. ಸೊ ಇಷ್ಟು ನಾವು ಮುಂದೆ ನೋಡಬೇಕಾಗಿರೋದು. ಮುಂದಿನ ತರಳುಬಾಳು ಹುಣ್ಣಿಮೆಗಿಂತ ನಮ್ಮ ಇವರು ಮೋಹನ್ ಅವರೇ, ಮುಂದಿನ ತರಳುಬಾಳು ಹುಣ್ಣಿಮೆಗಿಂತ ನಾವು ನೋಡಬೇಕಾಗಿರೋದು ಇಲ್ಲಿಯ ಕಾರ್ಖಾನೆ ವರ್ಷ ಒಪ್ಪತ್ತಿನಲ್ಲಿ ಮತ್ತೆ ಪುನಶ್ಚೇತನಗೊಳ್ಳೋದನ್ನು ನಾವು ನೋಡಬೇಕು. ನೀವೆಲ್ಲ ನೋಡಬೇಕು. ಅಂತಹ ದಿನ ಬೇಗ ಬರಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.